ಬೀದರ್ ಹೊಟ್ಟೆ ಕಿಚ್ಚಿನಿಂದ 371 ವಿರುದ್ಧ ಹೋರಾಟ ಎದ್ದಿದೆ. ಸಚಿವ ಈಶ್ವರ್ ಖಂಡ್ರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನದಿಂದಾಗಿ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಜನರಿಗೆ ವಿಶೇಷ ಸ್ಥಾನಮಾನ ಸಿಗ್ತಿರುವುದರಿಂದ ಬೇರೆ ಭಾಗದ ಜನರಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ. ಇದರಿಂದ 371 ಅಪಸ್ವರ ಎದ್ದಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ 371 ವಿರುದ್ಧ ಎದ್ದಿರುವ ಅಪಸ್ವರದ ವಿರುದ್ಧ ವಿವಿಧ ಸಂಘಟನೆಗಳು, ಮಠಾಧೀಶರು ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲೆ ಮಾತನಾಡಿದ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸರ್ಕಾರಿ ನೌಕರರಲ್ಲಿ ಕಲ್ಯಾಣ ಕರ್ನಾಟಕದ ಜನರಿಗೆ ಮುಂಬಡ್ತಿ ಬೇಗ ಸಿಗ್ತಿದೆ, ಜೊತೆಗೆ ಇಲ್ಲಿನ ಜನರಿಗೆ ವಿಶೇಷ ಸವಲತ್ತುಗಳು ಸಿಗ್ತಿವೆ. ಸಹಜವಾಗಿ ಇದು ಬೇರೆ ಭಾಗದ ಜನರಿಗೆ ಹೊಟ್ಟೆ ಕಿಚ್ಚು ಹುಟ್ಟಿಕೊಂಡಿದೆ, ಹಾಗಾಗಿ ಅಪಸ್ವರ ಎದ್ದಿದೆ. ಆದರೆ ಇದು ಕಲ್ಯಾಣ ಕರ್ನಾಟಕದ ಕೂಸು, ಇದಕ್ಕೆ ಯಾವುದೇ ತೊಂದರೆ ಆಗಲು ನಾವು ಬಿಡುವುದಿಲ್ಲ. ಒಂದು ವೇಳೆ ತೊಂದರೆ ಮಾಡೋಕ್ಕೆ ಬಂದರೆ ನಿಮ್ಮ ಜೊತೆ ನಾವು ಹೋರಾಟ ಮಾಡ್ತೇವೆ, ವಿಧಾನಸಭೆ ಸಚಿವ ಸಂಪುಟ ಸಭೆಯಲ್ಲಿ ಹೋರಾಟ ಮಾಡ್ತೀವಿ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು, ಸಂಘ ಸಂಸ್ಥೆಗಳು ಹಾಗೂ ನೂರಾರು ಕಾಲೇಜಿನ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ದರು. ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಎಲ್ಲರೂ ಒಂದು ಅಭಯ ನೀಡಿದ್ದಾರೆ. ಈ ಹೋರಾಟಕ್ಕೆ ನಾವು ಮುಂದೆ ಏನಾದರೂ ಆದ್ರೆ ರಾತ್ರಿ 12 ಗಂಟೆಗಾದ್ರೂ ನಾವೆಲ್ಲ ಮಠಾಧೀಶರು ಸಿದ್ಧರಿದ್ದೀವಿ ಈ ಹೋರಾಟಕ್ಕಂತ ಹೇಳಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡಿ, ನಮ್ಮ ನೌಕರರಿಗೆ, ನಮ್ಮ ಈ ಭಾಗದ ನೌಕರರಿಗೆ ಬೇಗ ಮುಂಬಡ್ತಿ ಆಗ್ತಾ ಇದೆ ಬಹಳಷ್ಟು ಇಲಾಖೆಯಲ್ಲಿ. ಇವೆಲ್ಲ ಆಗುವುದರಿಂದ ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತದೆ ಆ ಭಾಗದಲ್ಲಿ. ಪಾಪ ಆಗೋದಿಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅವ್ರ ಹೊಟ್ಟೆ ಕಿಚ್ಚಿನಿಂದ ಇವತ್ತೇನು ನಮ್ದು ಕಸ್ಕೊಳ್ತಾ ಇದ್ದಾರೆ, ಇವರು ನಮ್ಮ ಮುಂಬಡ್ತಿ ಕಸ್ಕೊಳ್ತಾ ಇದ್ದಾರೆ, ನಮ್ಮ ಮೆಡಿಕಲ್ ಸೀಟ್ ಕಸ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಿನ ಕಾರಣ ಮುಂಬಡ್ತಿನೇ ಅದು, ನಿಮ್ಗೆ ಹೇಳ್ಬೇಕು ಅಂದ್ರೆ. ಮತ್ತೆ 8% ನಾವೇನು ಇವತ್ತು ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಕೊಡ್ಬೇಕಂತಿದ್ದೀವಿ, ಅದು ಇದೆ. ಅದಕ್ಕಾಗಿ ಅವರು ಒಂದು ಸಂಘ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದ್ರೆ ಒಂದು ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ, ಇದು ಸಂವಿಧಾನ ಅನುಚ್ಛೇದ 371 ನಮ್ಮ ಕೂಸಿದೆ. ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇದೆ ಈಗಲಂತೂ ಇದ್ರೆ, ಇದಕ್ಕೆ ಯಾವುದೇ ರೀತಿಯಲ್ಲಿ ಯಾರು ಬಂದ್ರು, ಯಾವುದೇ ಶಕ್ತಿ ಬಂದ್ರು 371 ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಂದಿದೆ. ಯಾರು ಆತಂಕ ಪಡುವಂಥದ್ದು ಅವಶ್ಯಕತೆ. ನಾವಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಸಚಿವ ಸಂಪುಟದಲ್ಲಿ ಮಾಡ್ತೀವಿ, ವಿಧಾನಸಭೆಯಲ್ಲಿ ಮಾಡ್ತೀವಿ, ನಿಮ್ ಜೊತೆಯಲ್ಲಿ ಮಾಡ್ತೀವಿ. ಅಂತ ಪ್ರಸಂಗ ಇನ್ನೂ ಬಂದಿಲ್ಲ. ಇದು ಬದಲಾವಣೆ ಆಗುವಂತ ಸಮಯನೂ ಬಂದಿಲ್ಲ, ಪ್ರಸಂಗನೂ ಬಂದಿಲ್ಲ, ಇದು ಆಗೋದೇ ಇಲ್ಲ, ಶತಸಿದ್ಧ. ಆದ್ರೂ ನಮ್ಮವ್ರಿಗೆ ಜಾಗೃತಿ ಸಿಗಬೇಕು ಅಂತ ಹೇಳಿ, ಈ ಜಾಗೃತಿ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಹೋರಾಟಗಾರರು ಮುನ್ನೆಚ್ಚರಿಕೆಯಿಂದ ನಿಮ್ಮೆಲ್ಲರಿಗೆ ಇಲ್ಲಿ ಆಹ್ವಾನ ಮಾಡಿದ್ದಾರೆ. ಈ ಒಂದು ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು, ಇನ್ನು ಹೆಚ್ಚಿನ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು, ಅವರಿಗೆ ಅವಕಾಶಗಳು ಕೊಡುವಂಥದ್ದು, ನೀರಾವರಿ ಯೋಜನೆ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವನ್ನು ಮಾಡುವಂಥದ್ದು